ಹೊನ್ನಾಳಿ ಪಟ್ಟಣದಲ್ಲಿ ನಡೆದ ಸಿವಿಲ್ ಇಂಜಿನಿಯರ್ ಡಾಕ್ಟರ್ ರೇಣುಕಾ ಪ್ರಸಾದ್ ಅವರಿಗೆ ಅಭಿನಂದನಾ ಸಮಾರಂಭ. ಸಾಧಕರ ಸನ್ಮಾನ ಸೇವೆ ಅನ್ಯರಿಗೂ ಸ್ಫೂರ್ತಿ ತರಬಲ್ಲದು. ಹಿರೇಕಲ್ಮಠ ಶ್ರೀ ಸಾಧಕರಿಗೆ ಸನ್ಮಾನಿಸಿದರೆ ಸಮಾಜಮುಖಿಯಾಗಿ ಸೇವೆ ಸಲ್ಲಿಸಲು ಇನ್ನಷ್ಟು ಸ್ಫೂರ್ತಿ ದೊರೆಯುತ್ತದೆ. ಸನ್ಮಾನ ಪುರಸ್ಕಾರಗಳ ಮೂಲಕ ಸಾಧನೆ ಇತರರಿಗೂ ಸ್ಫೂರ್ತಿ ಪ್ರೇರಣೆಯಾಗುತ್ತದೆ ಎಂದು ಹಿರೇಕಲ್ಮಠದ ಡಾಕ್ಟರ್ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಹಿರೇಕಲ್ಮಠದಲ್ಲಿ ಜೂನ್ 9 ಸೋಮವಾರದಂದು ಅನ್ನದಾನಯ್ಯ ಶಾಸ್ತ್ರಿ ಅವರ ಪುತ್ರ ಸಿವಿಲ್ ಇಂಜಿನಿಯರ್ ಡಾಕ್ಟರ್ ಎಎಚ್ಎಂ ರೇಣುಕಾ ಪ್ರಸಾದ್ ಅವರ ಸಾಧನೆ ಪರಿಗಣಿಸಿ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭ ಹಾಗೂ ಇತರೆ ಸಾಮಾಜಿಕ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯ ವಹಿಸಿ ಇವರು ಮಾತನಾಡಿದರು. ಹೊನ್ನಾಳಿ ಪಟ್ಟಣದ ಹಿರೇಮಠ ವಾಸಿ ಹಿರೇಕಲ್ಮಠದ ಪ್ರಧಾನ ಧರ್ಮ ಕಾರ್ಯಕರ್ತ ಅನ್ನದಾನಯ್ಯ ಶಾಸ್ತ್ರಿ ಅವರ ಪುತ್ರ ಸಿವಿಲ್ ಇಂಜಿನಿಯರ್ ಡಾಕ್ಟರ್ ಎಎಚ್ಎಂ ರೇಣುಕಾ ಪ್ರಸಾದ್ ಅವರು ಮಹಾ ಪ್ರತಿಭಾವಂತರು. ಅಮೆರಿಕದ ಮ್ಯಾನೇಜ್ಮೆಂಟ್ ವಿಶ್ವವಿದ್ಯಾಲಯದಿಂದ ಪಡೆದ ಪಿಎಚ್ಡಿ ಪದವಿ ಹಾಗೂ ದುಬೈ ಯುಎಇನಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನಲ್ಲಿ ಗರಿಷ್ಠ 208 ಆನ್ಲೈನ್ ಕೋರ್ಸ್ ಪ್ರಮಾಣ ಪತ್ರ ಸಂಪಾದಿಸಿ ವಿಶ್ವ ದಾಖಲೆ ಮಾಡಿದ್ದಾರೆ. ಅವರ ಈ ಸಾಧನೆ ಯುವ ಜನರಿಗೆ ಸ್ಫೂರ್ತಿಯಾಗಬೇಕೆಂದು ತಿಳಿಸಿದರು. ಸಾಧನೆ ಮಾಡಿದವನಿಗೆ ಆತನ ಅನುಭವಗಳನ್ನು ಸಮಾಜಮುಖಿಯಾಗಿ ಹಂಚಿಕೊಂಡಾಗ ಆ ಸಾಧನೆಗಳು ಇತರರಿಗೆ ಪ್ರೇರಣೆಯಾಗುವಂತಿರಬೇಕು. ಆ ಪ್ರೇರಣೆಯಾಗುವಂತಹ ಸಾಧನೆ ಮಾಡಿ ತನ್ನ ಹುಟ್ಟೂರಿಗೆ ಹೆಸರನ್ನ ತಂದು ಧನ್ಯತೆಯನ್ನ ತನ್ನದಾಗಿಸಿಕೊಂಡಿರುವಂತಹ ರೇಣುಕಾ ಪ್ರಸಾದರ ಸಾಧನೆ ಅತ್ಯಮೋಘವಾಗಿರುವಂತಹದ್ದು. ಪ್ರತಿಯೊಬ್ಬರಲ್ಲಿ ಕನಸುಗಳಿರ್ತಾವೆ. ಆ ಕನಸುಗಳನ್ನು ಸಾಕಾರ ಮಾಡಲಿಕ್ಕೆ ಪೋಷಕರ ಹಿತೈಷಿಗಳ ಸಹಕಾರ ಬಹಳ ಮುಖ್ಯವಾಗಿರುತ್ತದೆ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನಲ್ಲಿ ಗರಿಷ್ಠ 208 ಆನ್ಲೈನ್ ಕೋರ್ಸ್ ಪ್ರಮಾಣ ಪತ್ರಗಳನ್ನು ಸಂಪಾದಿಸಿ ಇಂಟರ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ತಮ್ಮ ಹೆಸರು ದಾಖಲಿಸಿರುವ ಸಿವಿಲ್ ಇಂಜಿನಿಯರ್ ಡಾಕ್ಟರ್ ಎಎಚ್ಎಂ ರೇಣುಕಾ ಪ್ರಸಾದ್ ರವರು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಲಿಂಗೈಕ್ಯ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರ ಶುಭ ಆಶೀರ್ವಾದ ಹಾಗೂ ಪೋಷಕರ ಸಹಕಾರ ನನ್ನ ಸಾಧನೆಗೆ ಪ್ರೇರಣೆಯಾಗಿದೆ ಎಂದರು. ಸಮಾರಂಭದಲ್ಲಿ ಜಕ್ಕಲಿ ಬಿದ್ರುಗಡ್ಡೆ ಹಾರ್ನಳ್ಳಿ ಮಠಗಳ ಪೀಠಾಧ್ಯಕ್ಷರಾದ ವಿಶ್ವರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ನೇತೃತ್ವ ವಹಿಸಿದ್ದರು. ನಿವೃತ್ತ ಮುಖ್ಯೋಪಾಧ್ಯಾಯರಾದ ಎಂಪಿಎಂ ವಿಜಯನಂದ ಸ್ವಾಮಿ, ಎಚ್ಆರ್ ಬಸವರಾಜಪ್ಪ, ಮಠದ ವ್ಯವಸ್ಥಾಪಕ ಚನ್ನಬಸಯ್ಯ, ನಿವೃತ್ತ ಗ್ರಂಥಪಾಲಕ ಡಾಕ್ಟರ್ ಕೊಟ್ರೇಶ್ ಉತ್ತಂಗಿ, ಕಾಂಗ್ರೆಸ್ ರಾಜ್ಯ ಹಿಂದುಳಿದ ವರ್ಗದ ಉಪಾಧ್ಯಕ್ಷ ಎಚ್ ಎ ಉಮಾಪತಿ, ಪ್ರಾಂಶುಪಾಲ ಶ್ರೀಶೈಲ ಹಿರೇಮಠ ಮಾತನಾಡಿದರು. ರೇಣುಕಾ ಪ್ರಸಾದ್ ರವರನ್ನು ಸನ್ಮಾನಿಸಲಾಯಿತು. ಶಾಸಕ ಡಿಜಿ ಶಾಂತನಗೌಡ, ಮಾಜಿ ಸಚಿವ ರೇಣುಕಾಚಾರ್ಯ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮಂಜಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ವೇದಮೂರ್ತಿ ಅನ್ನದಾನ ಶಾಸ್ತ್ರಿ, ಎಸ್ವಿ ನಾಗರತ್ನ, ಎಎಚ್ಎಂ ಚಂದ್ರಶೇಖರ ಸ್ವಾಮಿ ಹಾಗೂ ಇತರರು ಇದ್ದರು. ಸಂಗಮೇಶ್ ಸ್ವಾಮಿ ನಿರೂಪಿಸಿದರು. ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದೆಯೇ? ಹೊನ್ನಳ್ಳಿಯ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕ್ಷಾರಕರ್ಮ ಸ್ಕ್ಲೆರೋಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ 100% ಪರಿಹಾರ ಖಚಿತ. ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆ, ಖಾಸಗಿ ಬಸ್ ನಿಲ್ದಾಣದ ಪಕ್ಕ, ಕುರಿ ಮಾರುಕಟ್ಟೆ ಮುಂಭಾಗ, ಹೊನ್ನಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಘಾ ಸುಲ್ತಾನ್ ಬಿ ಪಠಾಣ್, ಎಂಎಸ್ ಜನರಲ್ ಸರ್ಜನ್, ಸಿಒ, ಎಲ್ಜೆಬಿ ಆಸ್ಪತ್ರೆ. ಮೊಬೈಲ್ ನಂಬರ್ 9880049093. ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಧರ್ಮದಲ್ಲಿ ಜಗದಾದಿ ಜಗದ್ಗುರು ಪಂಚಪೀಠಾಧೀಶ್ವರನ್ನ ಸ್ಮರಿಸುತ್ತಾ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಷಡಸ್ಥಲ ಬ್ರಹ್ಮ ಒಡೆಯರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನ ಸ್ಮರಿಸುತ್ತಾ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರು, ಪ್ರಸ್ತುತ ಪಟಾಧ್ಯಕ್ಷರು ಆಗಿರ್ತಕ್ಕಂಥ ಷಡಸ್ಥಲ ಬ್ರಹ್ಮ ಒಡೆಯರ್ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾದಿಗಳಿಗೆ ಪಡಮಟ್ಟು ಇಂದಿನ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಷಡಸ್ಥಲ ಬ್ರಹ್ಮ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಗೌರಿ ಮಠ ಕಟಗಿ ಇವರ ಪಾದಾದಿಗಳಿಗೆ ಪಡಮಟ್ಟು. ಇವತ್ತು ನಮ್ಮ ಕುಟುಂಬದವರು ತುಂಬಾ ಪ್ರೀತಿ ಅಭಿಮಾನದಿಂದ ಈ ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಿರುವುದು ತಮ್ಮೆಲ್ಲರೂ ತಿಳಿದ ವಿಷಯ.
ನಾನು ಬಹಳ ಸಾರಿ ನಮ್ಮ ತಂದೆ ತಾಯಿಯವರಿಗೆ ಹೇಳಿದೆ, ಈ ಅಭಿನಂದನಾ ಸಮಾರಂಭ ಅವಶ್ಯಕತೆ ಇರಲಿಲ್ಲ. ಆದ್ರೂ ಕೂಡ ಅವರು ಇಲ್ಲ, ಇವಾಗ ಆಲ್ರೆಡಿ ಒಂದೆರಡು ಕಾರ್ಯಕ್ರಮಗಳಿದ್ದಾರೆ, ಅದ್ರ ಜೊತೆಗೆ ನಿಮಗೂ ಕೂಡ ಅಭಿನಂದನಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತೀವಿ ಅಂತ ಹೇಳಿದ್ರು. ಬಹಳ ಸರಿ ಬೇಡ ಆದ್ರೂ ಕೂಡ ಮಾಡ್ತೀವಿ ನಾನು ಇಟ್ಸ್ ಓಕೆ. ತಮ್ಮೆಲ್ಲರೂ ತಿಳಿದ ಹಾಗೆ ನಮ್ಮ ತಂದೆಯವರು ಬಹಳ ಒಂದು ಚಿಕ್ಕ ಕುಟುಂಬದಿಂದ ಮತ್ತೆ ಒಂದು ಪುಟ್ಟ ಹಳ್ಳಿ, ಗದಗ ಜಿಲ್ಲೆಯ ಆಲಕೆರೆ ಎಂಬಂತಹ ಒಂದು ಪುಟ್ಟ ಹಳ್ಳಿಯಿಂದ ಬಂದಂತವರು. ನಮ್ಮ ತಂದೆಯವರು 1973 ಅಥವಾ 74ರಲ್ಲಿ ಇಲ್ಲಿಗೆ ಬಂದು ನಮ್ಮ ತಂದೆಯನ್ನು ಕರೆದುಕೊಂಡು ಬಂದಂತವರು ಶ್ರೀ ವೇದಮೂರ್ತಿ BKM ವಿಶ್ವನಾಥ ಸ್ವಾಮಿ ಅವರು. ತದನಂತರ ನಮ್ಮ ತಂದೆಯವರನ್ನ ಸಾಕಿ ಸರಳಿ ಪೋಷಿಸಿ ಅವರಿಗೆ ವಿದ್ಯಾಧಾರಣೆಯನ್ನು ಎಳೆದಿರ್ತಕ್ಕಂಥವರು ಶ್ರೀ ಷಡಸ್ಥಲ ಬ್ರಹ್ಮ ಒಡೆಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು. ನಾವು ಇವತ್ತು ನಮ್ಮ ತಂದೆಯವರು ಯಾವಾಗಲೂ ಕೂಡ ಹೇಳ್ತಿರ್ತಾರೆ, ನಾವು ಊಟ ಮಾಡ್ತಕ್ಕಂಥ ಪ್ರತಿಯೊಂದು ಹೊತ್ತಿನ ಅನ್ನ ಕೂಡ ಶ್ರೀ ಷಡಸ್ಥಲ ಬ್ರಹ್ಮ ಒಡೆಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕೃಪಾ ಆಶೀರ್ವಾದದಿಂದಲೇ ಬರಬೇಕು. ಗುರುಗಳು ನಮ್ಮ ತಂದೆಯನ್ನು ಕರೆದುಕೊಂಡು ಬಂದು ಅವರಿಗೆ ವೈದಿಕ ವಿದ್ಯೆಯನ್ನು ಕೊಟ್ಟು ಅವರಿಗೆ ಪೂಜಾ ಕೈಕರ್ಯಗಳ ಒಂದು ಜವಾಬ್ದಾರಿಯನ್ನು ವಹಿಸಿ ಮತ್ತೆ ಅವರು ಪ್ರತಿ ಒಂದು ಬಹಳ ದಶಕಗಳ ಕಾಲ ಪೂಜಾ ಕೈಕರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ನಮ್ಮ ತಂದೆಯವರಾಗಿ ಮತ್ತೆ ನಮ್ಮ ತಾಯಿಯವರು ಕೂಡ ಒಂದು ಅವರ ಸಂಸ್ಥೆಯಲ್ಲೇ ಕೂಡ ಒಂದು ನೌಕರಿಯನ್ನು ಕೂಡ ಗಾಯಪಾಡಿಸಿದರು. ಆ ಕಾರಣದಿಂದಲೇ ನಮ್ಮಂತಹ ಒಂದು ಸಾಮಾನ್ಯ ಕುಟುಂಬದವರು ಇವತ್ತು ನಮ್ಮ ತಂದೆಯವರು ಬಹಳ ಸಾಮಾನ್ಯರು. ನಾವು ಇವತ್ತು ಒಂದು ಹಂತದ ಒಂದು ಶಿಕ್ಷಣ ಮುಗಿದ ತಕ್ಷಣ, ನಾನು ಇಂಜಿನಿಯರಿಂಗ್ ಮುಗಿದ ತಕ್ಷಣ ನನಗೆ ಮೊಬೈಲ್ ಸಿಕ್ಕಿತು. ಆದರೆ ನಾನು ಬಹಳ ವರ್ಷಗಳ ಹಿಂದೆ ನಮ್ಮ ತಂದೆಯವರಿಗೆ ನಾನು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಂತ ಒಂದು ಇಚ್ಛೆಯನ್ನು ಹೊಂದಿದ್ದೀನಿ ಅಂತ ಹೇಳಿದೆ. ಒಂದು ಸಾಮಾನ್ಯ ಕುಟುಂಬದವರಿಗೆ ವಿದೇಶದಲ್ಲಿ ವಿದ್ಯೆಯನ್ನ ಕೊಡಿಸಕ್ಕನ್ನೋದು ಬಹಳ ಒಂದು ಕ್ಲಿಷ್ಟಕರವಾದಂತ ಒಂದು ಸಂಗತಿ. ನಮ್ಮ ತಂದೆಯವರಿಗೆ ಹೈಸ್ಕೂಲ್ ಕೂಡ ಒಂದು ಟಾಪ್ ಸ್ಕೂಲಲ್ಲಿ ಓದಿಸಿದ್ರು. ತದನಂತರ ಇಂಜಿನಿಯರಿಂಗ್ ಮಾಡಿದ್ರು. ಮತ್ತೆ ನಮಗೆ MS ಮಾಡಿಸಿದ್ದು ಯುರೋಪ್ನಲ್ಲೇ ಟಾಪ್ 10 ಯೂನಿವರ್ಸಿಟಿ, ನನಗೆ ಬ್ರಿಟಿಷ್ ಯೂನಿವರ್ಸಿಟಿಲಿ MS ಮಾಡಿಸಿದ್ರು. ಅದು ಬಹಳ ಕ್ಲಿಷ್ಟಕರವಾದಂತ ಒಂದು ತುಂಬಾ ಕಷ್ಟವಾದಂತ ಸಂಗತಿ. ಆದ್ರೆ ನಮ್ಮ ತಂದೆ ತಾಯಿ ಯಾವತ್ತೂ ಕೂಡ ನನಗೆ ಬೇಡ ಅಂತ ಹೇಳಿಲ್ಲ. ಆವಾಗಿನ ಕಾಲಕ್ಕೆ ಅದು ಯುರೋಪ್ನಲ್ಲಿ 10 ಟಾಪ್ 10 ಯೂನಿವರ್ಸಿಟಿ, ಇಡೀ ವರ್ಲ್ಡ್ಗೆ ಟಾಪ್ 50 ಯೂನಿವರ್ಸಿಟಿ. MS ಮಾಡಿದ ನಂತರ ನಾನು ದುಬೈನಲ್ಲಿ ವರ್ಕ್ ಪ್ರಾಕ್ಟೀಸ್ ಅನ್ನು ಸ್ಟಾರ್ಟ್ ಮಾಡ್ತೇನೆ. ತದನಂತರ ನಾನು PhD ಕೂಡ ಅಡ್ಮಿಷನ್ ಅನ್ನು ಮಾಡ್ತೇನೆ. PhD ಅಡ್ಮಿಷನ್ ಮಾಡೋದು ಕೂಡ ನಮ್ಮ ತಂದೆಯವರು ಯಾವತ್ತೂ ಕೂಡ ಶಿಕ್ಷಣ ಮುಂದುವರಿಸಬೇಡ, ಸಾಕು ಅಂತ ಯಾವತ್ತೂ ಕೂಡ ನನಗೆ ಹೇಳಿಲ್ಲ. ನನಗೆ ಯಾವತ್ತೂ ಕೂಡ ನಮ್ಮ ತಂದೆ ತಾಯಿ ನಮ್ಗೆ ಪ್ರತಿನಿತ್ಯನೂ ಪ್ರೋತ್ಸಾಹ ಮಾಡ್ಕೊಂಡ್ರು. ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂತ ನನ್ನಂತ ಒಬ್ಬ ವಿದ್ಯಾರ್ಥಿಗೆ, ನನ್ನಂತ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನಮ್ಮ ತಂದೆ ತಾಯಿಯವರ ಸಹಕಾರದಿಂದಲೇ ಈ ಮಟ್ಟಕ್ಕೆ ಬೆಳೀತಕ್ಕಂಥದ್ದು ಸಾಧ್ಯವಾಯಿತು. ನಮ್ಮ ತಂದೆಯವರು ಬೆಳೆದಿದ್ದು ಶ್ರೀಮಠದ ಈ ಮಣ್ಣಿನ ಪುಣ್ಯದ ಪುರುಷರು ಷಡಸ್ಥಲ ಬ್ರಹ್ಮ ಒಡೆಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು. ಅವರ ಒಂದು ಕೃಪಾಶೀರ್ವಾದ, ಅವರ ಒಂದು ಆಶೀರ್ವಾದ ಪ್ರತಿನಿತ್ಯನೂ ಕೂಡ ಅವರನ್ನ ನೆನೆದೇ ನಾವು ಊಟ ಮಾಡ್ತಕ್ಕಂಥದ್ದು ಇವತ್ತು ಕೂಡ ನಮ್ಮ ಮನೆಗಳಲ್ಲಿ ಅದೊಂದು ಪ್ರಾಕ್ಟೀಸ್ ತರ ಆಗುತ್ತೆ. ನಾನು ಇಲ್ಲಿ ಮಾತಾಡೋದಷ್ಟು ದೊಡ್ಡವರಲ್ಲ, ಆದ್ರೂ ಕೂಡ ಮಾತಾಡೋ ಹೇಳಿದ ಕಾರಣಕ್ಕಾಗಿ ಮಾತಾಡ್ತಾ ಇದ್ದೇನೆ. ನನಗೆ ತುಂಬಾ ಬಾಲ್ಯದಿಂದಲೂ ಕೂಡ
ನಾವು ಇಲ್ಲೇ ಮಠದಲ್ಲೇ ಇಲ್ಲೇ ಬಹಳ ಒಡನಾಟ ಇದ್ದಿದ್ದರಿಂದ ನಾವು ಇಲ್ಲೇ ಎಲ್ಲ ಆಟ ಪಾಠಗಳಲ್ಲಿ ಕೂಡ ಇಲ್ಲೇ ಮಠದ ಹತ್ರನೇ ಆಡ್ತಾ ಇದ್ದೀವಿ. ಯಾವಾಗಲೂ ಕೂಡ ದಸರಾ ಕಾರ್ಯಕ್ರಮಗಳು ಬಂದಾಗ ಈಗಿನ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರು ನನಗೆ ಅವಾಗಲೂ ಕೂಡ ಮಾರ್ಗದರ್ಶನ ಮಾಡ್ತಾನೆ ಬರ್ತಾ ಇದ್ದಾರೆ. ಈಗ ಬಾ ಇಲ್ಲಿ ಬಂದು ಏನಾದ್ರೂ ಒಂದು ಏನೇನು ಕೌಶಲ್ಯಗಳಿದೆ, ಕಲೆ ಇದೆ ಅದನ್ನೆಲ್ಲ ಪ್ರದರ್ಶಿಸುವಂತ ಅವಾಗಲೂ ಕೂಡ ನನಗೆ ಪ್ರೋತ್ಸಾಹ ಮಾಡ್ಕೊಂಡು ಬರ್ತಾ ಇದೆ. ಇಲ್ಲಿ ಇನ್ನೊಂದು ಸಂಗತಿ ಹೇಳ್ತೇನೆ. ನಮ್ಮ ತಾಯಿಯವರು ಕರ್ಮವೀರ ಅಂತಕ್ಕಂಥ ಪತ್ರಿಕೆಯಲ್ಲಿ ಬಹಳ ವರ್ಷಗಳಿಂದ ಅವರು ಕೂಡ ಒಂದು ಆರ್ಟಿಕಲ್ ಬರೀತಾ ಇದ್ದಾರೆ. ನಮ್ಮ ತಾಯಿಯವರು ಒಂದು ಆರ್ಟಿಕಲ್ ಬರೆದಿದ್ದು ಅದು ಕೈಗೂಡದ ಕನಸು. ನಮ್ಮ ತಾಯಿಯವರು ಕೂಡ ಬಹಳ ಒಂದು ಚಿಕ್ಕ ಕುಟುಂಬದಿಂದಲೇ ಬಂದಂತವರು. ಕೈಗೂಡದ ಕನಸು ಅಂತ ಒಂದು ಕರ್ಮವೀರ ಒಂದು ಆರ್ಟಿಕಲ್ ಬರೀತಾರೆ. ಆ ಆರ್ಟಿಕಲ್ ನಮ್ಮ ತಂದೆಯವ್ರ ನನಗೆ ತಗೊಂಡು ತೋರಿಸ್ತಾರೆ. ಅದ್ರಲ್ಲಿ ಏನಿತ್ತು ಅಂದ್ರೆ ನಮ್ಮ ತಾಯಿಯವರಿಗೆ ಬಹಳ ಓದ್ಬೇಕು ಅಂತ ಇಚ್ಛೆ, ಆದ್ರೆ ಅವ್ರ ತಂದೆಯವರಿಗೆ ಅವ್ರಿಗೆ ಜಾಸ್ತಿ ಓದ್ಸಕ್ ಆಗದೆ ನಮ್ಮ ತಾಯಿಯವರು ಶಿಕ್ಷಣವನ್ನ ಮುಗಿದುಗೊಳಿಸ್ತಾರೆ. ಅದನ್ನ ನಮ್ಮ ತಾಯಿಯವರು ಒಂದು ಆರ್ಟಿಕಲ್ ಅಲ್ಲಿ ಬರೆದಿರ್ತಾರೆ ನಮ್ಮ ಕರ್ಮವೀರ ಅಂತಕ್ಕಂಥ ಒಂದು ಪತ್ರಿಕೆಯಲ್ಲಿ. ಅದು ಯಾವಾಗಲೂ ಕೂಡ ನನಗೆ ಸ್ಫೂರ್ತಿ ಆಗಿರುತ್ತೆ. ಯಾಕೆಂದ್ರೆ ನಮ್ಮ ತಾಯಿಯವರು ಶಿಕ್ಷಣ ಪಡೆಯದೇ ಒಂದು ಕನಸಾಗಿತ್ತು, ಆದ್ರೆ ಆ ಕನಸು ಕೈಗೂಡಲಿಲ್ಲ. ಅಂತವರ ಮಕ್ಕಳಾದಂತ ನಾವು ಹೆಚ್ಚಿಗೆ ಶಿಕ್ಷಣವನ್ನ, ನಮಗೆ ಅವಕಾಶ ಇರೋದ್ರಿಂದ ಹೆಚ್ಚಿಗೆ ಶಿಕ್ಷಣವನ್ನು ಪಡೆಯಲಿಕ್ಕೆ ಅವಕಾಶ ಇದ್ದಿದ್ದರಿಂದ ನಾವು ಪಡೆದ್ವಿ. ತದನಂತರ ಇವತ್ತು ವಿಶ್ವ ದಾಖಲೆ ಯಾವುದ್ರಲ್ಲಾಗಿದೆ ಅಂದ್ರೆ, ಈ ವಿಶ್ವ ದಾಖಲೆ ಸುಮಾರು 10 ವರ್ಷಗಳಿಂದ ನಾನು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರ್ಬೇಕಂದ್ರೆ ಒಂದು ಇಂಡಸ್ಟ್ರಿ ಮತ್ತೆ ಸ್ಕೂಲಿಂಗ್ ಆಫ್ ಎಜುಕೇಶನ್ ಅದೆರಡರ ಮಧ್ಯೆ ಸುಮಾರು ಅಂದ್ರೆ ಸ್ಕಿಲ್ಸ್ ಗ್ಯಾಪ್ ಇರುತ್ತೆ. ಆ ಸ್ಕಿಲ್ಸ್ ಗ್ಯಾಪ್ ಅನ್ನು ಫಿಲ್ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಅಡಿಷನಲ್ ಕೋರ್ಸಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಅಡಿಷನಲ್ ಕೋರ್ಸಸ್ ಮಾಡ್ಕೊಳ್ಳೋದ್ರಲ್ಲೂ ಕೂಡ ನ್ಯಾಷನಲ್ ಇಂಟರ್ನ್ಯಾಷನಲ್ ಕೋರ್ಸಸ್ ಇರುತ್ತೆ. ನಾನು ನಮ್ಮ ತಂದೆಯವರು ಯಾವಾಗ ಹೇಳ್ತಾ ಇದ್ರು, ನೀನು ಪ್ರತಿದಿನನೂ ನೀನು ಓದ್ತಾ ಇರಬೇಕು, ಪ್ರತಿದಿನನೂ ನೀನು ಸಾಧನೆ ಮಾಡ್ತಾ ಇರಬೇಕು ಅಂತ. ಕಳೆದ 10 ವರ್ಷಗಳಿಂದ ನಾನು ಇಂಟರ್ನ್ಯಾಷನಲ್ ಕೋರ್ಸಸ್ ಅನ್ನ ಮಾಡ್ತಾ ಬಂದು 2025ಕ್ಕೆ ಅದು 284 ಆಗಿತ್ತು. ಆದ್ರೆ ಅದ್ರಲ್ಲಿ ವ್ಯಾಲಿಡ್ ಅವ್ರು ತೆಗೆದುಕೊಂಡಿರ್ತಕ್ಕಂಥದ್ದು 208 ಇಂಟರ್ನ್ಯಾಷನಲ್ ಕೋರ್ಸಸ್ ಅನ್ನು ತೆಗೆದುಕೊಂಡು, ಅದು ವಿಶ್ವದಲ್ಲೇ ಯಾರು ಕೂಡ ಇಲ್ಲಿಯವರು ಮಾಡಿಲ್ಲ. ಮುಂದೆ ಮಾಡಿದ್ರೆ ತುಂಬಾ ಸಂತೋಷ ಪಡ್ತೀನಿ. ಹೀಗೆ ಒಂದೊಂದು ಸಬ್ಜೆಕ್ಟ್ ಅಲ್ಲೂ ಕೂಡ ಒಬ್ಬೊಬ್ಬರದ್ದು ಸ್ಪೆಷಲೈಸೇಷನ್ ಇದೆ. ಅದೇ ತರ ನಂದು ಸ್ಪೆಷಲೈಸೇಷನ್ ಬಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಅದಾದ್ಮೇಲೆ ಈ ವರ್ಷವೇ 2025ರಲ್ಲಿ ನನಗೆ PhD ಕೂಡ ನಾನು ಸಬ್ಮಿಟ್ ಮಾಡಿರ್ತಕ್ಕಂಥ ಥೀಸಿಸ್ ಲೀಡರ್ಶಿಪ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಸ್ಟ್ರಾಟಜೀಸ್, ಇಂಪ್ಯಾಕ್ಟ್ಸ್ ಅಂಡ್ ಚಾಲೆಂಜಸ್ ಅಂತ. ಅದಕ್ಕೂ ಕೂಡ PhD ಪದವಿ ಪ್ರದಾನ ಆಗುತ್ತೆ ಅಮೆರಿಕನ್ ಮ್ಯಾನೇಜ್ಮೆಂಟ್ ಯೂನಿವರ್ಸಿಟಿಯಿಂದ. ಈ ಎಲ್ಲ ಸಾಧನೆಗಳು ಇದು ಯಾವುದೂ ಕೂಡ ದೊಡ್ಡ ಸಾಧನೆ ಅಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಸಾಧನೆಯನ್ನು ಮಾಡ್ತೇವೆ. ಈ ಒಂದು ಚಿಕ್ಕ ಸಾಧನೆಗಳನ್ನ ನಮ್ಮ ಗುರುಗಳಾದಂತ ಒಡೆಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಿಗೆ ಅರ್ಪಿಸುತ್ತಾ, ನನಗೆ ಯಾವಾಗಲೂ ಕೂಡ ನಮ್ಮ ತಾಯಿನೇ ದೇವರು, ನಮ್ಮ ತಂದೆನೇ ಗುರು, ಅವರಿಗೆ ಕೂಡ ಈ ಒಂದು ಚಿಕ್ಕ ಸಾಧನೆಯನ್ನ ಅರ್ಪಣೆ ಮಾಡ್ತೇನೆ. ನಂತರದಲ್ಲಿ ನನಗೆ 2 ಅಣ್ಣಂದಿರು, ಇಬ್ರು ಕೂಡ ನನಗೆ ಯಾವಾಗಲೂ ಕೂಡ ಸಹಕಾರಿಯಾಗಿದ್ದು. ನಾನು ಎಲ್ಲಾದ್ರೂ ವಿದೇಶಕ್ಕೆ ಹೊರಟ್ರೆ, ನಾನು ಎಲ್ಲಾದ್ರೂ ಬೇರೆ ಕಡೆ ಎಜುಕೇಶನ್ಗೋಸ್ಕರ ಹೊರಗಡೆ ಹೊರಟ್ರೆ ಅವ್ರು ಯಾವಾಗಲೂ ಕೂಡ ನನ್ನ ಜೊತೆ ಬಂದು ಅಲ್ಲಿಗೆ ಬಿಟ್ಟು ತಂದೆ ಸ್ಥಾನದಲ್ಲಿ ನನ್ನನ್ನು ನೋಡ್ಕೊಂಡಿದ್ದಾರೆ. ನಂತರದಲ್ಲಿ ನಮ್ಮ ಅಕ್ಕನವರು ಕೂಡ ಇಲ್ಲೇ ಇದ್ದಾರೆ. ಅವರು ಕೂಡ ನಮ್ಮ ಕುಟುಂಬಕ್ಕೆ ಬಹಳ ಸಹಕಾರಿಯಾಗಿದ್ದಾರೆ. ಮತ್ತೆ ಇನ್ನೂ ಒಂದು ಸಂಗತಿ ಅಂದ್ರೆ, ನನಗೆ 2-3 ವರ್ಷದಿಂದ ಮದುವೆ ಆಗುತ್ತೆ. ನಮ್ಮ ಧರ್ಮಪತ್ನಿಯವರು ಕೂಡ ನಮ್ಗೆ ಬಹಳ ಸಹಕಾರಿಯಾಗಿರ್ತಾರೆ. ನಮ್ಮ ಧರ್ಮಪತ್ನಿಯವರ ತಂದೆ ತಾಯಿ, ಅವರು ನನಗೆ 2ನೇ ತಂದೆ ತಾಯಿ ಇದ್ದಾರೆ. ಈಗಿನ ಕಾಲದಲ್ಲೂ ಕೂಡ ಎಲ್ಲೂ ಕೂಡ ಹೆಣ್ಣನ್ನ ನೋಡಿ ಒಂದ್ಸರಿ ನೋಡಿ, ಗಂಡನ್ನ ನೋಡಿ ಒಂದ್ಸರಿ ಅವ್ರ ಮನೆಗೆ ಹೋಗೋದು ಆ ತರ ಎಲ್ಲ ನೋಡಿ ಹೆಣ್ಣು ಕೊಡ್ತಾರೆ. ನನಗೆ ಅವರು ಪ್ರತ್ಯಕ್ಷವಾಗಿ ನೋಡಿದ್ರೆ ನನಗೆ ಹೆಣ್ಣು ಕೊಟ್ಟಿರ್ತಕ್ಕಂಥದ್ದು ನನಗೆ ಯಾವಾಗಲೂ ಕೂಡ ನೆನಪಲ್ಲಿ ಇಟ್ಕೊಳ್ತಾರೆ.
ಇವತ್ತು ನನಗೆ ಬಹಳ ಮಾತಾಡಬೇಕು ಅಂತ ಅನ್ಕೊಂಡ್ಬಂದೆ, ಬಟ್ ಯಾವುದು ಕೂಡ ಮಾತಾಡಕ್ಕಾಗ್ತಾ ಇಲ್ಲ ಬಿಕಾಸ್ ಐ ಆಮ್ ವೆರಿ ಇಮೋಷನಲ್. ಬಟ್ ನನ್ನದು ಹೇಳಕ್ ಇಷ್ಟಪಡ್ತೇನೆ, ಏನಾದ್ರೂ ಒಂದು ಸಾಧನೆ, ಏನಾದ್ರೂ ಒಂದು ನೀವು ಸಾಧನೆ ಅಂತ ಭಾವಿಸಿದ್ರೆ ಅದೆಲ್ಲ ನಮ್ಮ ಗುರು ಹಿರಿಯರ ಆಶೀರ್ವಾದ. ಆದ್ರೆ ಇಲ್ಲಿ ಪ್ರತ್ಯಕ್ಷವಾಗಿ ನಮ್ಮ ಷಡಸ್ಥಲ ಬ್ರಹ್ಮ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಮತ್ತೆ BK ವಿಶ್ವನಾಥ ಸ್ವಾಮಿಗಳು, ಮತ್ತೆ ಡಾಕ್ಟರ್ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು, ಮತ್ತೆ ಎಲ್ಲ ಗುರು ಹಿರಿಯರ ಪಾದಗಳು ಕೂಡ ಈ ಚಿಕ್ಕ ಸಾಧನೆಯನ್ನು ಅರ್ಪಿಸಿ ಹೆಚ್ಚು ಮಾತಾಡಲ್ಲ, ಇಷ್ಟು ಮಾತಾಡ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಕ್ಕೆ ಎಲ್ಲರೂ ಕೂಡ ನಮಸ್ಕಾರ.